ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟಿವಿ9 ನಲ್ಲಿ ದರ್ಶನ್ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಆರಂಭದ ಕೆಲ ದಿನಗಳಲ್ಲಿ ಪೊಲೀಸರ ಪ್ರಶ್ನೆಗೆ ಬಹಳ ಉಡಾಫೆಯಿಂದನೇ ದರ್ಶನ್ ಉತ್ತರಿಸ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಈಗ ಆ ಗತ್ತಿತ್ತಲ್ಲ ಉಡಾಫೆ ಉತ್ತರ ಕೊಡೋದು, ಅದು ಕರಗಿದೆ. ಮೊದಲ 5 ದಿನ ಪೊಲೀಸ್ ಕಸ್ಟಡಿಯಲ್ಲಿ ತುಟಿ ಬಿಚ್ಚಿರ್ಲಿಲ್ಲ ದರ್ಶನ್. ಏನ್ ಕೇಳಿದ್ರು ನನ್ಗೆ ಗೊತ್ತಿಲ್ಲ, ನಾನ್ ಮಾಡಿಲ್ಲ ಅಂತ ದರ್ಶನ್ ಹೇಳ್ತಾ ಇದ್ರು. ಆದ್ರೆ 2ನೇ ಬಾರಿ ಕಸ್ಟಡಿಗೆ ಪಡೆದ್ರಲ್ಲ, ಈಗ ವಿಚಾರಣೆಯ ರೀತಿಯೇ ಚೇಂಜ್ ಆಗಿದೆ. ಪೊಲೀಸರು ತಮ್ಮ ಸ್ಟೈಲ್ ನಲ್ಲಿ ಈಗ ವಿಚಾರಣೆ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಈಗ ದರ್ಶನ್ ಒಂದ್ ರೀತಿ ಸೈಲೆಂಟ್ ಆಗಿದ್ದಾರೆ. ಕೇಳಿದ್ದಕ್ಕೆ ಸರಿಯಾಗಿ ಉತ್ತರವನ್ನ ಒಂದ್ ಹಂತದಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊದಲು ಏನ್ ಕೇಳಿದ್ರು ನನಗೆ ಗೊತ್ತಿಲ್ಲ, ನನ್ನನ್ನು ಬಿಟ್ಬಿಡಿ, ಈ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ, ನನ್ನ ಯಾಕೆ ಕೇಳ್ತೀರಾ? ಈ ರೀತಿಯಾಗಿ ದರ್ಶನ್ ಅವರ ಬಹಳಷ್ಟು ಸಂದರ್ಭದ ಅಹಂಕಾರದ ಮಾತುಗಳನ್ನ ನೀವು ಕೇಳ್ತಾ ಇರ್ತೀರಾ. ಅದೇ ರೀತಿಯಂತ ಅಹಂಕಾರದ ದಾಟಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ. ಪೊಲೀಸರು ಕೇಳೋಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ, ಎಷ್ಟು ಉತ್ತರ ಬೇಕೋ ಅಷ್ಟು ಪಡ್ಕೊಂಡಿದ್ದಾರೆ. ಮೊನ್ನೆ ಕಸ್ಟಡಿಗೆ 2ನೇ ಅವಧಿಗೆ ಪಡ್ಕೊಂಡ್ರಲ್ಲ, ಅದಾದ ನಂತರ ಅಲ್ಲಿ ಈಗ ತಮ್ಮ ವಿಚಾರಣೆಯ ಧಾಟಿಯನ್ನು ಕೂಡ ಪೊಲೀಸರು ಚೇಂಜ್ ಮಾಡಿದ್ದಾರೆ. ಅದರಲ್ಲೂ ಸಾಕ್ಷಿಗಳನ್ನ ಮುಂದಿಟ್ಟು ಪೊಲೀಸರು ಪ್ರಶ್ನೆ ಶುರು ಮಾಡಿದ್ದಾರೆ. ಪೊಲೀಸರು ಕೂಡ ಈಗ ಬಹಳ ಏಕವಚನದಲ್ಲೇ ದರ್ಶನ್ರನ್ನ ಏನೋ ಇದು ನಂಗೆ ಗೊತ್ತೇ ಇಲ್ಲ ಅಂದ್ಯಲ್ಲೋ, ಇದೇನಿದು ಅಂತ ಕೆಲ ಸಾಕ್ಷ್ಯಗಳನ್ನ ತಮ್ಮ ಪೊಲೀಸ್ ಭಾಷೆಯಲ್ಲೇ ದರ್ಶನ್ರ ಮುಂದೆ ಇಡ್ತಾ ಇದ್ದಾರೆ. ಈಗ ದರ್ಶನ್ರ ಗತ್ತು ಕರಗಿದ್ದು, ಸರ್ ನನ್ನ ಬಿಟ್ಬಿಡಿ ಅಂತ ಪೊಲೀಸ್ ಅಧಿಕಾರಿಯವರ ಕಾಲಿಗೆ ಬೀಳೋಕ್ ಹೋದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನನ್ನನ್ನು ಬಿಟ್ಬಿಡಿ ಅಂತ ಒಬ್ರು ಅಧಿಕಾರಿಯ ಕಾಲಿಗೆ ಬೀಳೋದಕ್ಕೆ ಹೋದ್ರಂತೆ. ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನನ್ನ ಬಿಟ್ಬಿಡಿ, ತಪ್ಪಾಗಿದೆ ನನ್ನಿಂದ, ಹೌದು ನನ್ನನ್ನು ಬಿಟ್ಬಿಡಿ ಅಂತ ಕಾಲಿಗೆ ಬೀಳೋಕ್ ಹೋದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಲೆಕ್ಕ ಹಾಕಿ ದರ್ಶನ್ರ ಗತ್ತು ಗೈರತ್ತು ಈಗ ಹೆಂಗೆ ಕರಗಿದೆ ಅನ್ನುವಂಥದ್ದನ್ನ. ಕಾಲಿಗೆ ಬೀಳೋಷ್ಟ್ರ ಮಟ್ಟಿಗೆ ದರ್ಶನ್ ಈಗ ತನ್ನನ್ನು ಬಿಟ್ಬಿಡಿ ಅನ್ನುವಂಥ ರೀತಿಯಾಗಿ ಕಾಲಿಗೆ ಬೀಳುವಷ್ಟ್ರ ಮಟ್ಟಿಗೆ ಹೋಗಿದ್ದಾರೆ ಅಂತ ಅಂದ್ರೆ ಅವ್ರೀಗ ಅಲ್ಲಿ ಆಗ್ತಾ ಇರುವಂತ ಹಿಂಸೆ, ಅವರ ಮಾನಸಿಕವಾಗಿ ಅವರು ಅನುಭವಿಸ್ತಾ ಇರುವಂತ ತೊಳಲಾಟ, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಬಟ್ ಹಾಗಂತ ಇದು ಒಂದ್ 2 ದಿನದಲ್ಲಿ ಆಗಿರುವಂತ ಚೇಂಜಸ್ ಅಷ್ಟೇ. ಮೊದಲ ಕೆಲ ದಿನಗಳು ದರ್ಶನ್ ಅದೇ ತೆರಳಂತ ಗತ್ತು ಗೈರತ್ನಲ್ಲೇ ಇದ್ರು. ಆಮೇಲೆ ಒಂದು ಹಂತದಲ್ಲಿ ಈ ಪ್ರಕರಣದ ಇನ್ನುಳಿದಂತ ಸಹ ಆರೋಪಿಗಳು ಯಾರಿದ್ದಾರೆ ಅವರೆಲ್ಲ ನಿನ್ನೆ ಅವ್ರನ್ನ ಈ ಮಾಜರಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲೆಲ್ಲ ಎಲ್ಲ ನಕ್ಕೊಂಡೇ ಹೋಗ್ತಾ ಇದ್ರು. ಆ ಹುಡುಗಿ ಯಾರು ಪವಿತ್ರ ಗೌಡ ಅವರು ಆಗಿರ್ಬೋದು, ಜೊತೆಗೆ ಆ ಪವನ್ ಅಂತೂ ಹೋಗ್ತಾ ಬರ್ತಾ ನಗ್ತಾನೆ ಹೋಗ್ತಾ ಇದ್ದಿದ್ದನ್ನ ನೋಡಿದ್ರೆ ಇವ್ರಿಗೆ ಕೊಂಚನೂ ಪಶ್ಚಾತ್ತಾಪ ಇಲ್ವಾ ಅನ್ನುವಂಥ ರೀತಿಯಾಗಿ ಸಹಜವಾಗಿ ಅನಿಸ್ತಾ ಇತ್ತು. ದರ್ಶನ್ ವಿಚಾರವಾಗಿನೂ ಕೂಡ ಅಷ್ಟೇ, ಅವ್ರೇನ್ ಬಹಳ ಪಶ್ಚಾತ್ತಾಪದಂತ ರೀತಿಯಾಗಿ ಇಷ್ಟು ದಿವಸ ಅವ್ರ ಬಿಹೇವಿಯರ್ ಇರಲಿಲ್ಲ.